ನಮಸ್ಕಾರ ಸ್ನೇಹಿತರೆ. ಗರುಡ ಪುರಾಣದಲ್ಲಿ ಆಚಾರ ಖಂಡದಲ್ಲಿ 194ನೇ ಅಧ್ಯಾಯದಲ್ಲಿ ವೈಷ್ಣವ ಕವಚ ಅಂತ ಒಂದಿದೆ. ಅತ್ಯದ್ಭುತವಾದ ಮಂತ್ರ. ಇದ್ರ ಬಗ್ಗೆ ಏನಾದರೂ ತಿಳಿದುಕೊಂಡು ಪಾರಾಯಣ ಮಾಡಿದ್ರೆ ಅದರಿಂದ ಸಿಗುವಂತಹ ಉಪಯೋಗಗಳು ಒಂದಲ್ಲ ಎರಡಲ್ಲ. ಏನು ಉಪಯೋಗಗಳಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಬಿಟ್ಟು ಈ ವೈಷ್ಣವ ಕವಚವನ್ನು 40 ದಿನಗಳ ಕಾಲ ಪಾರಾಯಣ ಮಾಡಿದರೆ ಅದರಿಂದ ಭಯಂಕರವಾದ ರೋಗಗಳು ದೂರ ಆಗ್ತವೆ. ಅಂದುಕೊಂಡಿದ್ದಂತ ಕೆಲಸ ಸಕಾಲಕ್ಕೆ ಆಗುತ್ತೆ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಈ ವೈಷ್ಣವ ಕವಚವನ್ನು ಪಾರಾಯಣ ಮಾಡಿ ಓದಿ ಅಥವಾ ಕೇಳಿಬಿಟ್ಟು ಏನಾದ್ರೂ ಮಲಗಿದ್ರೆ ಯಾವುದೇ ರೀತಿಯ ಕೆಟ್ಟ ಕನಸುಗಳನ್ನೋದು ಬರೋದಿಲ್ಲ, ಅಕಾಲ ಮರಣ ಸಂಭವಿಸುವುದಿಲ್ಲ, ಯಮಧರ್ಮರಾಜನ ಭಯ ಅನ್ನೋದು ಇರೋದಿಲ್ಲ. ಕಣ್ ದೃಷ್ಟಿ ಏನಾದ್ರೂ ಚೆನ್ನಾಗಿರ್ಬೇಕು ಅಂದ್ಕೊಂಡ್ರೆ ಕೈಯನ್ನು ಕಣ್ಣಿನ ಮೇಲೆ ಇಟ್ಬಿಟ್ಟು ಆ ವೈಷ್ಣವ ಕವಚವನ್ನು ಓದಿದ್ರೆ ಕಣ್ಣಿನ ದೃಷ್ಟಿ ಅನ್ನೋದು ವೃದ್ಧಿಯಾಗುತ್ತೆ. ಶರೀರದಲ್ಲಿ ಕೂಡ ಅವಯವಗಳು ನೋವಾಗ್ತಾ ಇದ್ರೆ ಎಲ್ಲಿ ನೋವಾಗುತ್ತೋ ಅಲ್ಲಿ ಕೈ ಇಟ್ಬಿಟ್ಟು ಈ ವೈಷ್ಣವ ಕವಚವನ್ನು ಓದಿದ್ರೆ ಆ ನೋವುಗಳು ಕೂಡ ಕಡಿಮೆ ಆಗೋಗುತ್ತೆ. ಅಷ್ಟೇ ಅಲ್ಲದೆ ಸಕಲ ಸಮಸ್ಯೆಗಳ ಸಕಲ ತೊಂದರೆಗಳನ್ನು ಕೂಡ ನಿವಾರಣೆ ಮಾಡುವಂತ ಒಂದು ಶಕ್ತಿ ಈ ವೈಷ್ಣವ ಕವಚಕ್ಕೆ ಇದೆ. ಈ ವೈಷ್ಣವ ಕವಚವನ್ನು ಓದುವಂತ ಜಾಗದಲ್ಲಿ ಪಾರಾಯಣ ಮಾಡುವಂತ ಸ್ಥಳಗಳಲ್ಲಿ ವಾಮಾಚಾರ, ದುಷ್ಟಶಕ್ತಿಗಳು, ಮಾಟ ಮಂತ್ರ, ಪ್ರೇತಾತ್ಮ, ಭೂತ, ದೆವ್ವಗಳು, ಪಿಶಾಚಿಗಳು ಯಾವುದೇ ಕಾರಣಕ್ಕೂ ಬರೋದಕ್ಕೆ ಆಗೋದಿಲ್ಲ. ಅಂತಹ ಮಹಾ ಅದ್ಭುತವಾದ ಅಪಾರ ಶಕ್ತಿಗಳಿರುವ ಆ ವೈಷ್ಣವ ಕವಚ ಯಾವುದಂದ್ರೆ ವಿಷ್ಣುರ್ ಮಮಾಗ್ರತಃ ಪಾತು ಕೃಷ್ಣೋ ರಕ್ಷತು ಪುಷ್ಟತಃ ಹರಿರ್ಮೇ ರಕ್ಷತು ಶಿರೋಹೃದಯಂಚ ಜನಾರ್ದನ ಮನೋಮಮ ಹೃಷಿಕೇಶೋ ಜಿಹ್ವಂ ರಕ್ಷತು ಕೇಶವಃ ಪಾತು ನೇತ್ರೇ ವಾಸುದೇವಃ ಶ್ರೋತ್ರೇ ಸಂಘರ್ಷಣೋ ವಿಭುಃ ಪ್ರದ್ಯುಮ್ನಃ ಪಾತು ಮೇ ಗ್ರಾಣಮನಿರುದ್ಧಸ್ತು ಚರ್ಮ ಚ ವನಮಾಲ ಗಲಸ್ಯಾಂತಂ ಶ್ರೀವತ್ಸೋ ರಕ್ಷತಾ ದದಃ ಪಾರ್ಶ್ವಂ ರಕ್ಷತು ಮೇ ಚಕ್ರಂ ವಾಮರಿ ದೈತ್ಯ ನಿವಾರಣಂ ದಕ್ಷಿಣಂ ತು ಗದಾದೇವಿ ಸರ್ವಾಸುರ ನಿವಾರಣಿ ಉದರಂ ಮುಸಲಂ ಪಾತು ಪುಷ್ಟಂ ಮೇ ಪಾತುಲಾಂಗಲಂ ಊರ್ಧ್ವಂ ರಕ್ಷತು ಮೇ ಶಾರ್ದ್ಗಂ ಜಂಗೇ ರಕ್ಷತು ನಂದಕಃ ಪಾರ್ಪ್ಣಿ ರಕ್ಷತು ಶಂಕಶ್ಚ ಪದ್ಮಂ ಮೇ ಚರಣಾವುಭೌ ಸರ್ವಕಾರ್ಯಾರ್ಥ ಸಿದ್ಧ್ಯರ್ಥಂ ಪಾತು ಮಾಂ ಗರುಡಃ ಸದಾ ವರಾಹೋ ರಕ್ಷತು ಜಲೇ ವಿಷಮೇಷು ಚ ವಾಮನಃ ಅಟವ್ಯಾಂ ನರಸಿಂಹಶ್ಚ ಸರ್ವತಃ ಪಾತು ಕೇಶವಃ ಹಿರಣ್ಯಗರ್ಭೋಂ ಭಗವಾನ್ ಹಿರಣ್ಯಂ ಮೇ ಪ್ರಯಶ್ಚತು ಸಾಂಖ್ಯಾಚಾರಸ್ತು ಕಪಿಲೋ ಧಾತು ಸಾಮ್ಯಂ ಕರೋತು ಮೇ ಶ್ವೇತದೀಪ ನಿವಾಸಿ ಚ ಶ್ವೇತದೀಪಂ ನಯತ್ವಜಃ ಸರ್ವಾನ್ ಸೂದಯಾತಾಂ ಶತ್ರುನ್ ಮಧುಕೈಟಭಮರ್ದನಃ ಸದಾ ಕರ್ಷತು ವಿಷ್ಣುಶ್ಚ ಕಿಲ್ಬಿಷಂ ಮಮ ವಿಗ್ರಹಾತ್ ಹಂಸೋ ಮತ್ಸ್ಯಃ ತದಾ ಕೂರ್ಮಃ ಪಾತು ಮಾಂ ಸರ್ವತೋದಿಶಂ ತ್ರಿವಿಕ್ರಮಸ್ತು ಮೇ ದೇವಃ ಸರ್ವಪಾಪಾನಿ ಕೃಂತತು ತದಾ ನಾರಾಯಣೋ ದೇವೋ ಬುದ್ಧಿಂ ಪಾಲಾಯತಾಂ ಮಮ ಶೇಷೋ ಮೇ ನಿರ್ಮಲಂ ಜ್ಞಾನಂ ಕರೋತ್ವ ಜ್ಞಾನನಾಶನಂ ಉಡಬಾಮುಖೋ ನಾಶಯತಾಂ ಕಲ್ಮಷಂ ಯತ್ಕೃತಂ ಮಯ ಪದ್ಮಾಂ ದದಾತು ಪರಮಂ ಸುಖಂ ಮೂರ್ಧ್ನಿ ಮಮ ಪ್ರಭುಃ ದತ್ತಾತ್ರೇಯಃ ಪ್ರಕೃತಾಂ ಸುಪುತ್ರ ಪಶು ಬಾಂಧವಂ ಸರ್ವಾನರೀನ್ ನಾಶಯತು ರಾಮಃ ಪರಶುನಾ ಮಮ ರಕ್ಷೋಗ್ನಸ್ತು ದಾಶರಥೀಃ ಪ್ರಕೃತಾಂ ಮಹಾಭುಜಃ ಶತ್ರುನ್ ಹಲೇನ ಮೇ ಹನ್ಯಾದ್ ರಾಮೋ ಯಾದವನಂದನಃ ಪ್ರಲಂಬಕೇಶಿ ಚಾಣೂರು ಪೂತನ ಕಂಸನಾಶನಃ ಕೃಷ್ಣಶ್ಚ ಯೋ ಬಾಲಭಾವಃ ಸಮೋಕಾಮನ್ ಪ್ರಯಶ್ಚತು ಅಂಧಕಾರತ ಮೋಘೋರಂ ಪುರುಷಂ ಕೃಷ್ಣಪಿಂಗಳಂ ಪಶ್ಯಾಮಿ ಭಯಸಂತ್ರಸ್ತಃ ಪಾಶಹಸ್ತಮಿವಾಂತಕಂ ತತೋಹಂ ಪುಂಡರೀಕಾಕ್ಷಮಚ್ಯುತಃ ಶರಣಂ ಗತಃ ಧನ್ಯೋಹಂ ನಿರ್ಭಯೋ ನಿತ್ಯಂ ಯಸ್ಯ ಮೇ ಭಗವಾನ್ ಹರಿಃ ಧ್ಯಾತ್ವಾ ನಾರಾಯಣಂ ದೇವಂ ಸರ್ವೋಪದ್ರವನಾಶನಂ ವೈಷ್ಣವಂ ಕವಚಂ ಬದ್ಧ್ವಾ ವಿಚರಾಮಿ ಮಹೀತಲೆ ಅಪ್ರದೃಶ್ಯೋನ್ಮೇ ಭೂತಾನಾಂ ಸರ್ವದೇವಮಯೋಹ್ಯಹಂ ಸ್ಮರಣಾತ್ ದೇವದೇವಸ್ಯ ವಿಷ್ಣೋರಮಿತ ತೇಜಸಃ. ಪರಮ ಪವಿತ್ರವಾದ ಈ ವೈಷ್ಣವ ಕವಚವನ್ನು ಪ್ರತಿ ಭಾನುವಾರ ಪಾರಾಯಣ ಮಾಡಿ ಕರಿ ಎಳ್ಳು ಮತ್ತೆ ಬೆಲ್ಲವನ್ನು ಶ್ರೀ ಮಹಾವಿಷ್ಣುವಿಗೆ ನೈವೇದ್ಯವನ್ನಾಗಿ ಸಮರ್ಪಿಸಿ ಪೂಜೆ ಮುಗಿದ ನಂತರ ಆ ಕರಿ ಎಳ್ಳು ಬೆಲ್ಲವನ್ನು ತಿಂದರೆ ಮುಖ್ಯವಾಗಿ ಪುರುಷ ಸಂತಾನದ ಭಾಗ್ಯ ಸಿಗುತ್ತೆ. ಪ್ರತಿ ಬುಧವಾರದಂತೆ 9 ಬುಧವಾರಗಳು ಈ ವೈಷ್ಣವ ಕವಚವನ್ನು ಪಾರಾಯಣ ಮಾಡಿ ಪಾನಕವನ್ನು ಶ್ರೀ ಮಹಾವಿಷ್ಣುವಿಗೆ ನೈವೇದ್ಯವನ್ನಾಗಿಟ್ಟು ಪೂಜೆ ಮುಗಿದ ನಂತರ ಅದೇ ಪಾನಕವನ್ನು ಸ್ವೀಕರಿಸಿದರೆ ಅನೇಕ ರೀತಿಯ ಮೂತ್ರ ಸಂಬಂಧಿತ ಮಲ ಸಂಬಂಧಿತ ರೋಗಗಳು ಕೂಡ ನಿವಾರಣೆ ಆಗ್ತವೆ.
ಅದೇ ರೀತಿ ವೈಷ್ಣವ ಕವಚವನ್ನು ಪಾರಾಯಣ ಮಾಡಿ ಶ್ರೀ ಮಹಾವಿಷ್ಣುವಿಗೆ ಬೆಲ್ಲವನ್ನು ನೈವೇದ್ಯವನ್ನಾಗಿಟ್ಟು ಪೂಜೆ ಮುಗಿದ ನಂತರ ಆ ಪ್ರಸಾದವನ್ನು ತಾನು ತಿಂದು ಇತರರಿಗೆ ಹಂಚಿದರೆ ದೇಹದಲ್ಲಿ ಇರತಕ್ಕಂಥ ಅನೇಕ ರೀತಿಯ ವಿಷ ಸಂಬಂಧಿತ ಜ್ವರಗಳು ಕೂಡ ದೂರ ಆಗೋಗ್ತವೆ. ಅದೇ ರೀತಿ ವೈಷ್ಣವ ಕವಚವನ್ನು ಮರೆಯದು 1 ವರ್ಷಗಳ ಕಾಲ ಏನಾದರೂ ಪಾರಾಯಣ ಮಾಡಿದ್ರೆ ಅಂತವರಿಗೆ ಹಣ ಐಶ್ವರ್ಯ ಹೆಚ್ಚಾಗುತ್ತೆ. ಶತ್ರುಗಳಿಂದ ರಕ್ಷಣೆ ಮಾಡಿ ಮನೆ ಬೆಳವಣಿಗೆಯಾಗಿ ಧನ ಧಾನ್ಯವನ್ನು ವೃದ್ಧಿ ಮಾಡುವಂತಹ ಅಪಾರವಾದ ಶಕ್ತಿಯುತವಾದ ಮಂತ್ರ ಇದು. ಇಂತಹ ವೈಷ್ಣವ ಕವಚವನ್ನು ಎಲ್ಲರೂ ಕೇಳಿ ಅಥವಾ ಪಾರಾಯಣ ಮಾಡಿ ಅದರಿಂದ ಸಿಗುವಂತಹ ಒಂದು ಉಪಯೋಗಗಳನ್ನು ಪಡ್ಕೊಳ್ಳಿ. ಭಕ್ತಿ ಶ್ರದ್ಧೆಯಿಂದ ಪಾರಾಯಣ ಮಾಡಿದರೆ ಮಾತ್ರ ಅದರಿಂದ ಪ್ರತಿಫಲ ಅನ್ನೋದು ಸಿಗೋದು. ಅಪಾರ ಶಕ್ತಿ ಇರುವ ಈ ವೈಷ್ಣವ ಕವಚದ ಬಗ್ಗೆ ತಿಳ್ಕೊಂಡ್ರಲ್ಲ. ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನೇನಾದ್ರೂ ನೀವು ತಿಳ್ಕೋಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.